ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾಯುತ್ತಿರೋ ಎಲ್ಲಾ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಟ್ಟೊಟ್ಟಿಗೆ 4 ತಿಂಗಳ ಹಣ ಬಿಡುಗಡೆ ಆಗ್ತಾ ಇದೆ. ಭಾನುವಾರ 29 ದಿನಾಂಕದಂದು ಕರ್ನಾಟಕದ 24 ಜಿಲ್ಲೆಗಳಿಗೆ ಹಣ ಖಾತೆಗೆ ಜಮಾ ಆಗ್ತಿದೆ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಹೊಸ ಅಪ್ಡೇಟ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತು ಮತ್ತು 29ನೇ ಕಂತಿನ ಹಣದ ಜೊತೆಗೆ ಯಾರಿಗೆಲ್ಲ 26 ಮತ್ತು 27ನೇ ಕಂತಿನ ಹಣ ಬಂದಿರಲಿಲ್ವೋ ಅವರಿಗೂ ಸೇರಿಸಿ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇದೆ. ಅಂದರೆ ಒಟ್ಟೊಟ್ಟಿಗೆ 8,000 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರಲಿದೆ. ಇದು ಸಾಮಾನ್ಯ ವಿಷಯ ಅಲ್ಲ. ಬಡ ಕುಟುಂಬಗಳಿಗೆ ಯುಗಾದಿ ಹಬ್ಬ ಬರೋ ಮುಂಚೆನೆ ಸರ್ಕಾರ ಕೊಟ್ಟಿರೋ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳ್ಬೋದು. ಯಾವ ಜಿಲ್ಲೆಗಳಿಗೆ ಇವತ್ತು ಹಣ ಬರ್ತಿದೆ ಅಂತ ಹೇಳ್ತೀನಿ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ, ಕೊನೆಯದಾಗಿ ಉತ್ತರ ಕನ್ನಡ. ಈ ಎಲ್ಲ ಜಿಲ್ಲೆಯ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗ್ತಾ ಇದೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯವಿದೆ. ಸರ್ಕಾರ ಈಗ 2 ಲಕ್ಷಕ್ಕೂ ಜನರನ್ನು ಯೋಜನೆಯಿಂದ ಕೈ ಬಿಟ್ಟಿದೆ. ಯಾಕಂದ್ರೆ ಸುಮಾರು 2 ಲಕ್ಷ ಫಲಾನುಭವಿಗಳು ಈಗಾಗಲೇ ಮರಣ ಹೊಂದಿದ್ದಾರೆ. ಅವರು ತೀರಿ ಹೋದ್ರೂ ಅವರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇತ್ತು. ಇದನ್ನ ನಿಲ್ಲಿಸೋಕೆ ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. ನಿಮ್ಮ ಊರಿಗೆ ಅಥವಾ ವಾರ್ಡ್ಗಳಿಗೆ ಸರ್ಕಾರಿ ಅಧಿಕಾರಿಗಳು ಬರ್ತಾರೆ. ಅವರು ಬಂದು ನೀವು ಮನೆಯಲ್ಲಿದ್ದೀರೋ ಅಥವಾ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಒಂದು ವೇಳೆ ಫಲಾನುಭವಿಗಳು ಮರಣ ಹೊಂದಿದ್ರೆ ಅವರ ಹೆಸರನ್ನು ಲಿಸ್ಟ್ ಇಂದ ತೆಗೆದು ಹಾಕ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಜೀವಂತ ಪ್ರಮಾಣ ಪತ್ರವನ್ನು ನೀವು ಪ್ರತಿ ವರ್ಷವೂ ಮರು ಅರ್ಜಿ ಸಲ್ಲಿಸೋದು ಕಡ್ಡಾಯ ಆಗ್ತಿದೆ. ನೀವು ಬದುಕಿದ್ದೀರಿ ಅನ್ನೋ ಜೀವಂತ ಪ್ರಮಾಣ ಪತ್ರ ಕೊಟ್ಟು ಅರ್ಜಿ ನವೀಕರಣ ಮಾಡಿದ್ರೆ ಮಾತ್ರ ಹಣ ಬರುತ್ತೆ. ಅಷ್ಟಲ್ಲದೆ ಹಣಕಾಸು ಇಲಾಖೆ 5 ಹೊಸ ನಿಯಮಗಳನ್ನು ತಂದಿದೆ. ಇವುಗಳನ್ನು ನೀವು ಅನುಸರಿಸದಿದ್ದರೆ ಹಣ ಬರೋದು ನಿಂತೋಗುತ್ತೆ. ಆ 5 ನಿಯಮಗಳು ಯಾವುವು ಅಂದ್ರೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ, ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಆಧಾರ್ ಕಾರ್ಡ್ ಲಿಂಕ್ ಮಾಡಿರಬೇಕು. ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಇಲ್ಲಂದ್ರೆ ಗೃಹಲಕ್ಷ್ಮಿ ಹಣ ಬರಲ್ಲ. ಎರಡನೆಯದಾಗಿ, ಕಳೆದ 3 ವರ್ಷಗಳಿಂದ ಯಾರಾದ್ರೂ ಫ್ರೀ ಅಕ್ಕಿ ತಗೊಂಡಿಲ್ಲ ಅಂದ್ರೆ ಅಂತವರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ರೆ ಗೃಹಲಕ್ಷ್ಮಿ ಹಣನೂ ಬರೋದಿಲ್ಲ. ಮೂರನೇದಾಗಿ, ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ 15 ವರ್ಷಗಳಾಗಿದ್ರೆ ಅಥವಾ ಬಹಳ ದಿನದಿಂದ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಊರಿನ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡಿಸಿ. ದಾಖಲೆಗಳನ್ನು ಸರಿಪಡಿಸಿಕೊಳ್ಳಿ. ಇಲ್ಲಂದ್ರೆ ಸರ್ಕಾರ ನಿಮ್ಮ ಹೆಸರನ್ನು ಲಿಸ್ಟ್ ಇಂದ ತೆಗೆದುಹಾಕುವ ಚಾನ್ಸಸ್ ಇರುತ್ತೆ. ನಾಲ್ಕನೆಯದಾಗಿ, ಆದಾಯದ ಮಿತಿ. ಕುಟುಂಬದ ವಾರ್ಷಿಕ ಆದಾಯ 7 ಲಕ್ಷಕ್ಕಿಂತ ಹೆಚ್ಚಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಲ್ಲ. ಈ ಸಾರಿ ಆದಾಯ ತೆರಿಗೆ ಪಾವತಿದಾರರು ಶ್ರೀಮಂತ ಕುಟುಂಬಗಳನ್ನು ಗುರುತಿಸಿ ಅಂತವರನ್ನು ಲಿಸ್ಟ್ ಇಂದ ತೆಗೆದು ಹಾಕ್ತಾ ಇದೆ. ಐದನೆಯದಾಗಿ, ನಿಮ್ಮ ಮನೆಯಲ್ಲಿ ಯಾರಾದರೂ ಸರ್ಕಾರಿ ನೌಕರರಿದ್ದರೆ ಅಥವಾ ಪೆನ್ಷನ್ ತಗೊಂತಿದ್ರೆ ಅಂತವರಿಗೆ ಈ ಹಣ ಬರೋದಿಲ್ಲ. ಈ ಮಾಹಿತಿನ ಮುಚ್ಚಿಟ್ಟು ಕೂಡ ಹಣ ತಗೊಂತಿದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಹುದು. ಇವಾಗ ನಾನ್ ನಿಮಗೆ ತಿಳಿಸ್ಕೊಟ್ಟಿರೋ 5 ನಿಯಮಗಳನ್ನು ಅನುಸರಿಸದಿದ್ದರೆ ಹಣ ನಿಂತೋಗುತ್ತೆ. ಇವತ್ತೇ ಭಾನುವಾರ ಆಗಿರೋದ್ರಿಂದ ಗೃಹಲಕ್ಷ್ಮಿಯರಿಗೆ ಹಣ ಖಾತೆಗೆ ಜಮಾ ಆಗ್ತಾ ಇದೆ. ಸ್ವಲ್ಪ ಲೇಟಾಗಿ ಕೂಡ ಬರಬಹುದು ಅಷ್ಟೇ. ಇದೇ ತರ ಪ್ರತಿಯೊಂದು ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.